ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಒಂದು ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಅಪ್ಕಮಿಂಗ್ ಆಲ್ ದ ಎಕ್ಸಾಮ್ಸ್. ಈ ಒಂದು ಸೆಗ್ಮೆಂಟಿಂದ ಡೆಫಿನೆಟ್ಲಿ ನೀವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಮ್ಸರ್ ವಿಶ್ವ ಮಾನ್ಯತೆಯ ಜೌಗು ಪ್ರದೇಶಗಳು. ಇತ್ತೀಚೆಗೆ ಈ ಯುನೆಸ್ಕೋ 2 ಹೊಸ ಜೌಗು ಪ್ರದೇಶಗಳನ್ನು ಭಾರತದಿಂದ ಗುರುತು ಮಾಡಿದೆ. ಸೊ ಈ ಪಟ್ಟಿಗೆ ಮತ್ತೆರಡು ಪ್ರದೇಶಗಳು ಜೋಡಿಯಾಗಿದ್ದಾವೆ 2025ರಲ್ಲಿ. ನಿಮಗೆಲ್ಲ ಗೊತ್ತಿದ್ದಂಗೆ ಫೆಬ್ರವರಿ 2 ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ, ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ 2025ರ ವಿಶ್ವ ಜೌಗು ದಿನ ಇದರ ಧ್ಯೇಯವಾಕ್ಯ ಏನಾಗಿದೆ ಅಂತ ನೀವು ಹೇಳಬೇಕು. ಓಕೆ, ಕರ್ನಾಟಕದ 4 ಪಕ್ಷಿ ಸರೋವರಗಳು ಈ ಪ್ರದೇಶಗಳು ಇಲ್ಲಿ ಈ ಜೌಗು ಪ್ರದೇಶಗಳಂತ ಗುರುತಿಸಲಾಗಿದೆ. 4 ಪ್ರದೇಶಗಳು ಇಲ್ಲಿ ಬರ್ತವೆ. ಈವನ್ ಕರ್ನಾಟಕದ ಪ್ರದೇಶಗಳು ಯಾವ ಜಿಲ್ಲೆಯಲ್ಲಿ ಬರ್ತವೆ, ಯಾವ ವರ್ಷ ಅವಕರನ್ನ ರಿಕಗ್ನೈಸ್ ಮಾಡಿದ್ದು ಅನ್ನೋದನ್ನು ಕೂಡ ನೀವು ನನಗೆ ಹೇಳಬೇಕು ಗೈಸ್. ಓಕೆ, ಲಾಸ್ಟ್ಗೆ MCQಸ್ಗಳು ಕೂಡ ಇದ್ದಾವೆ. ಇದ್ರ ರಿಲೇಟೆಡ್ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಅದು ಆದಮೇಲೆ MCQಸ್ನು ಕೂಡ ನಾವು ನೋಡೋಣ. ಓಕೆ, 1 by 1 ಆಗಿ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವ ಭೂಮಿಗಳ ಕುರಿತಾದ ರಾಮ್ಸರ್ ಸಮಾವೇಶ ನಡೆದದ್ದು 1971ರಲ್ಲಿ. ರಾಮ್ಸರ್ ಅನ್ನೋದು ಒಂದು ಪ್ಲೇಸ್ ಆಗಿದೆ ಫ್ರೆಂಡ್ಸ್, ಇರಾನ್ ದೇಶದ ಒಂದು ನಗರವಾಗಿದೆ. ಅಲ್ಲಿ 1971ರಲ್ಲಿ ಈ ರಾಮ್ಸರ್ ಕನ್ವೆನ್ಷನ್ ಅಂತ ನಡೀತು, ಅಗ್ರಿಮೆಂಟ್ ಆಯಿತು. ಸೊ ಇದು ನಡೆದದ್ದು ಫೆಬ್ರವರಿ 2, ಓಕೆ, ಫೆಬ್ರವರಿ 2ರಂದು. ಆ್ಯಂಡ್ ಭಾರತ ಇದನ್ನು ಫೆಬ್ರವರಿ 1, 1982ರಂದು ಇದಕ್ಕೆ ಸಹಿ ಹಾಕಿತು. ಓಕೆ, ಇವರೇನು ಮಾಡ್ತಾರೆ, ಯಾವುದೋ ಒಂದು ಜೌಗು ಪ್ರದೇಶ ಅಂದರೆ ಈ ಒಂದು ಕೆಸರಿನ ಪ್ರದೇಶ ಅಂತ ಇರುತ್ತಲ್ವ, ಆ ಪ್ರದೇಶ ಇದ್ದಲ್ಲಿ ಅದನ್ನು ರಾಮ್ಸರ್ ಸೈಟ್ ಅಂತ ಗುರುತಿಸಿದರೆ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ದೊರೆಯುತ್ತೆ. ಮತ್ತು ಈ ಒಂದು ಪ್ರದೇಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೆಸಿಲಿಟಿಗಳು ಸಿಗ್ತವೆ, ದುಡ್ಡು ಸಿಗ್ತವೆ. ಓಕೆ, ದೀರ್ಘಾವಧಿಯಲ್ಲಿ ಭಾರತದಲ್ಲಿ ರಾಮ್ಸರ್ ತಾಣಗಳ ಪ್ರಮಾಣವು ಹೆಚ್ಚಾಗ್ತಾ ಹೋಗ್ತಾ ಇದೆ. 1982ರಿಂದ 2013ರವರೆಗೆ 26 ತಾಣಗಳನ್ನು ಇಲ್ಲಿ ಗುರುತಿಸಲಾಗಿತ್ತು. ಎಲ್ಲಿವರೆಗೂ? 2013ರವರೆಗೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇವತ್ತು 2025ನೇ ಸಾಲಿನಲ್ಲಿ ರಾಮ್ಸರ್ ತಾಣಗಳು ಎಷ್ಟಿದ್ದಾವೆ ಅಂದರೆ ಟೋಟಲ್ ಇರೋದು 91. ಇಲ್ಲಿವರೆಗೂ 82 ಇದ್ದು, 2 ಜೂನ್ 2025ರಂದು ಮತ್ತೆ 2 ಪ್ರದೇಶಗಳನ್ನು ಆ್ಯಡ್ ಮಾಡಲಾಗಿದೆ. ಕೆಲವೊಂದಿಷ್ಟು ಫ್ಯಾಕ್ಟ್ಸ್, ಓಕೆ, ಇದನ್ನು ಕುರಿತು ಇರುವಂಥ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಮೊದಲ ರಾಮ್ಸರ್ ತಾಣ ಯಾವುದು? ಭಾರತದಲ್ಲಿ ಗುರುತಿಸಿದ ಮೊದಲ ರಾಮ್ಸರ್ ತಾಣ ಯಾವುದು ಅಂದರೆ ಚಿಲಿಕಾ ಲೇಕ್. ಓಕೆ, ಲೇಕ್ ಚಿಲಿಕಾ ಎಲ್ಲಿರೋದು? ಒಡಿಸ್ಸಾದಲ್ಲಿ. ಓಕೆ, ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್. ಓಕೆ, ರಾಜಸ್ಥಾನದಲ್ಲಿರೋದು. 1981ರಲ್ಲಿ ಇವುಗಳನ್ನು ಗುರುತು ಮಾಡಲಾಯಿತು, ಚಿಲಿಕಾ ಸರೋವರ ಮತ್ತು ಕಿಯೋಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್, ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು? ಈ ರಾಮ್ಸರ್ ತಾಣಗಳು ಅಂತ ಇಲ್ಲಿವರೆಗೂ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ತಮಿಳುನಾಡು. ತಮಿಳುನಾಡಿನಲ್ಲಿ 18 ತಾಣಗಳಿದ್ದಾವೆ. ಎರಡನೆಯ ಒಂದು ರಾಜ್ಯ ಅಂದರೆ ಮಧ್ಯಪ್ರದೇಶ. ಓಕೆ, ಮಧ್ಯಪ್ರದೇಶದಲ್ಲಿ 10 ರಾಮ್ಸರ್ ತಾಣಗಳು ಇದ್ದಾವೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ರಾಜ್ಯ ಯಾವುದು? ತಮಿಳುನಾಡು. ಓಕೆ, ಕರ್ನಾಟಕದೊಳಗೆ ಎಷ್ಟಿದ್ದಾವೆ? 4 ಇದ್ದಾವೆ. ಇಂಪಾರ್ಟೆಂಟಾ? ಇವೆಲ್ಲ ನಿಮಗೆ ಕೇಳುವಂಥ ಪ್ರಶ್ನೆಗಳು. ಇತ್ತೀಚೆಗೆ ಸೇರ್ಪಡೆಯಾದಂಥ 2025ರ ಜೂನ್ ಇದೇ ತಿಂಗಳಂದು ಸೇರ್ಪಡೆಯಾದಂಥ ಕಿಚನ್, ಓಕೆ, ದಟ್ ಈಸ್ ಫಲೋಡಿ ಅನ್ನೋದು ಇದು ರಾಜಸ್ಥಾನದೊಳಗೆ ಇರೋದು. ಮೇರಾನ್, ಓಕೆ, ಮೇರಾನ್ ಇದು ಕೂಡ ಉದಯಪುರ್ ರಾಜಸ್ಥಾನದೊಳಗೆ ಇರೋದು. ಫೆಬ್ರವರಿ 2, 2025ರಂದು 4 ತಾಣಗಳನ್ನು ಸೇರಿಸಲಾಗಿತ್ತು. ನಂತರ ಈಗ ಜೂನ್ನೊಳಗೆ 2 ತಾಣಗಳನ್ನು ಸೇರಿಸಲಾಗಿದೆ. ಟೋಟಲ್ 2025ರಲ್ಲಿ 6 ಹೊಸ ತಾಣಗಳನ್ನು ಸೇರಿಸಲಾಗಿದೆ. 6 ಹೊಸ ತಾಣಗಳ ಪಟ್ಟಿನೂ ಕೂಡ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತದೆ. ಓಕೆ, ಒಟ್ಟು ಭೂಪ್ರದೇಶದ ಅಂದಾಜು 13,600 ಹೆಕ್ಟರ್
ನಷ್ಟು ಪ್ರದೇಶ ಈ ಜೌಗು ಪ್ರದೇಶದಿಂದ ತುಂಬಿದೆ. ಜೌಗು ಪ್ರದೇಶ ಎದಕ್ಕೆ ಬೇಕು ಸರ್ ನಮಗೆ ಅಂದರೆ ಫ್ಲಡ್ ಕಂಟ್ರೋಲ್ ಮಾಡಲಿಕ್ಕೆ, ಪ್ರವಾಹವನ್ನು ನಿಲ್ಲಿಸಲಿಕ್ಕೆ ಮತ್ತು ನದಿಗೆ ಹರ್ಕೊಂಡು ಹೋಗುವಂತಹ ಈ ಒಂದು ವೇಸ್ಟ್ ಥಿಂಗ್ಸ್ ಏನಿರ್ತವೆ, ಡಿಬ್ರೀಸ್ ಏನಿರ್ತವೆ, ಕಚರಗಳನ್ನ ಅವುಗಳನ್ನು ತಡೆ ಹಿಡಿಲಿಕ್ಕೆ ಮತ್ತು ಮೀನುಗಳ ವಾಸಸ್ಥಾನಕ್ಕೆ ಮತ್ತು ಆಹಾರ, ಈ ಅಕ್ವಾಟಿಕ್ ಅನಿಮಲ್ಸ್ ಜಲಚರ ಪ್ರಾಣಿಗಳಿಗೆ ಆಹಾರ ಒದಗಿಸಲಿಕ್ಕೆ ನಮಗೆ ಈ ಒಂದು ಜೌಗು ಪ್ರದೇಶಗಳ ಅವಶ್ಯಕತೆ ಇದೆ. ಓಕೆ, ಆಡಳಿತ ಪ್ರಾಧಿಕಾರ ಯಾರ ಹತ್ರ ಇದೆ ಅಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇಂಪಾರ್ಟೆಂಟ್. ಓಕೆ, ಪರಿಸರ, ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ಭಾರತ ಸರ್ಕಾರ ಅಡಿಯಲ್ಲಿ ಇದು ಇರುತ್ತೆ. ಇವರು ಪ್ರಪೋಸ್ ಮಾಡ್ತಾರೆ ಆ್ಯಂಡ್ ಯುನೆಸ್ಕೋದವರು ಈ ಮನ್ನಣೆಯನ್ನು ಕೊಡ್ತಾರೆ. ರಾಮ್ಸರ್ ಈ ಸಮಾವೇಶ ನಡೆದಿದ್ದು 1971ರಲ್ಲಿ. ಸಹಿ ಮಾಡಿದ ಜೌಗು ಪ್ರದೇಶ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಭಾರತ 1982ರಲ್ಲಿ ಇದನ್ನು ಅಂಗೀಕರಿಸಲ್ಪಟ್ಟಿತು. ಓಕೆ, ಸೊ ಇವೆಲ್ಲ ಇನ್ಫಾರ್ಮೇಷನ್ ಅಂತೂ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಓಕೆ, ಇದರ ಉಪಯೋಗ ಏನಾಗುತ್ತೆ? ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತೆ, ಸಂರಕ್ಷಣಾ ನಿಧಿ ಸಿಗುತ್ತೆ ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಜೀವ ವೈವಿಧ್ಯತೆ ಸಂರಕ್ಷಣೆ ಇಂಪಾರ್ಟೆಂಟ್. ರಾಮ್ಸರ್ ಮಿಷನ್ ಸ್ಥಳೀಯ, ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದ ಕ್ರಮಗಳ ಮೂಲಕ ಎಲ್ಲ ಜೌಗು ಪ್ರದೇಶಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದಾಗಿರ್ಬೋದು, ಉತ್ತೇಜನ ಮಾಡೋದಾಗಿರ್ಬೋದು, ಇವುಗಳನ್ನ ಮುಂದುವರಿಸೋದಾಗಿರ್ಬೋದು, ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದೇ ವರ್ಷ ಫೆಬ್ರವರಿ 2025ರಲ್ಲಿ ಸೇರ್ಪಡೆಗೊಂಡಂಥ ಒಂದು ಪ್ರದೇಶಗಳನ್ನು ನೋಡಬೇಕು ಅಂದರೆ ಕೇಚಿಯೋಪಾರ್ಲಿ ಓಕೆ ಸರೋವರ ಸಿಕ್ಕಿಂನಲ್ಲಿರೋದು. ಇದು ಇಂಪಾರ್ಟೆಂಟ್. ಎದಕ್ಕಂದರೆ ಸಿಕ್ಕಿಂನ ಮೊದಲ ರಾಮ್ಸರ್ ತಾಣ ಕೂಡ ಇದಾಗಿದೆ. ನೆಕ್ಸ್ಟ್ ಉದ್ವಾ ಸರೋವರ ಜಾರ್ಖಂಡ್ನಲ್ಲಿದೆ. ಇದು ಜಾರ್ಖಂಡಿನ ಮೊದಲ ರಾಮ್ಸರ್ ತಾಣವಾಗಿದೆ. ಸಕ್ಕರೆಕೊಟ್ಟೈ ಪಕ್ಷಿಧಾಮ ತಮಿಳುನಾಡು ಆ್ಯಂಡ್ ತೀರ್ಥಂಗಲ್ ಪಕ್ಷಿಧಾಮ ಅಗೇನ್ ತಮಿಳುನಾಡು. ಈ 4 ಪ್ರದೇಶಗಳು 2025ರೊಳಗೆ ಫೆಬ್ರವರಿಯೊಳಗೆ ಸೇರಿಸಲಾಗಿದೆ. ಇನ್ನು ಜೂನ್ 2025ರೊಳಗೆ ಸೇರಿಸಿದಂಥದ್ದು ಕಿಚಾನ್ ರಾಜಸ್ಥಾನ್, ಮೇರಾನ್ ಅಗೇನ್ ರಾಜಸ್ಥಾನ್. ಓಕೆ, ಸೊ ಈ ಪ್ರದೇಶಗಳನ್ನು ಸೇರಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳು ಓಕೆ ಅನ್ನೋದನ್ನು ನಾವು ನೋಡೋದಾದರೆ ಯಾವ್ಯಾವ ಇದ್ದಾವೆ? ಅಘನಾಶಿನಿ ನದಿ ಮುಖಜ ಭೂಮಿ. ಓಕೆ, ಸೊ ಅಘನಾಶಿನಿ ನದಿ ಮುಖಜ ಭೂಮಿ ರಾಮ್ಸರ್ ತಾಣ. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಗೈಸ್. ಅದು ಆದಮೇಲೆ ಮಾಗಡಿ ಕೆರೆ. ಓಕೆ, ಎಲ್ಲಿ ಯಾವ ಡಿಸ್ಟಿಕ್ಕಲ್ಲಿದ್ದಾವೆ ಇವು? ಒಂದು ಸೈಟ್ ಬರೀರಿ, ಅದು ಡಿಸ್ಟಿಕ್ನ ಬರೀರಿ, ದಟ್ ಈಸ್ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ರಂಗನತಿಟ್ಟು ಯಾವ ಡಿಸ್ಟಿಕ್ಕಲ್ಲಿದೆ? ಆಮೇಲೆ ಇದು ಮೊದಲು 2002ರೊಳಗೇನೆ ಇದಕ್ಕೆ 22ರೊಳಗೇನೆ ಇದಕ್ಕೆ ಒಂದು ರಾಮ್ಸರ್ ತಾಣ ಸೈಟ್ ಅಂತ ಗುರುತು ಮಾಡಲಾಗಿತ್ತು. ಇಂಪಾರ್ಟೆಂಟ್. ಇದು ಮೊದಲನೇದು. ಇದನ್ನು ಬಿಟ್ಟು ಇವು ಉಳುಕಿದು 3 ಏನಿದ್ದಾವೆ ಹೋದ ವರ್ಷ ಗುರುತಿಸಲಾಗಿದೆ. ಅಂಕು ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಇದು ಕೂಡ ಯಾವ ಜಿಲ್ಲೆಯಲ್ಲಿದೆ ಅಂತ ನನಗೆ ಹೇಳಬೇಕು ಗೈಸ್. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಕೂಡ ಆಗಿದೆ. ಆ್ಯಂಡ್ ಎಷ್ಟು ಸಿಂಪಲ್ಲಾಗಿ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ಜೌಗು ಪ್ರದೇಶಗಳು, ಎಸ್ ಫ್ರೆಂಡ್ಸ್, ರಾಮ್ಸರ್ ತಾಣಗಳಿಗೆ ಕುರಿತಾದಂಥ MCQಸ್ಗಳನ್ನು ನೋಡೋಣ. ನಾನು ನಿಮಗೆ 10 ಇಂಪಾರ್ಟೆಂಟ್ MCQಸ್ನ ಕೊಡ್ತಾ ಇದ್ದೀನಿ. ಇವುಗಳನ್ನು ಆಲ್ರೆಡಿ ಎಕ್ಸಾಮ್ ಒಳಗೂ ಕೂಡ ಕೇಳಿದ್ದಾರೆ, ಮುಂಬರುವಂಥ ಪರೀಕ್ಷೆ ಒಳಗೂ ಕೂಡ ಕೇಳುವಂಥವು ಆಗಿರ್ತವೆ. ಮೊದಲನೇದು, ರಾಮ್ಸರ್ ಸಮಾವೇಶದ ಮುಖ್ಯ ಉದ್ದೇಶವೇನಾಗಿತ್ತು? ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ರಾಮ್ಸರ್ ಕನ್ವೆನ್ಷನ್? ಓಕೆ, ಜೌಗು ಪ್ರದೇಶದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸುವುದಾಗಿರಲಿಲ್ಲ. ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವುದು ಮತ್ತು ಸುಸ್ಥಿರವಾಗಿ ಬಳಸುವುದು. ನೋಡ್ರಿ, ಇದು ಇಂಪಾರ್ಟೆಂಟಾ? ಸುಸ್ಥಿರವಾಗಿ ಅವುಗಳನ್ನು ಬಳಸೋದು, ಸಂರಕ್ಷಣೆ ಮಾಡೋದು. ಸೊ ಡೆಫಿನೆಟ್ಲಿ ಟು ಕನ್ಸರ್ವ್ ಆ್ಯಂಡ್ ಸಸ್ಟೈನಬಲಿ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಓಕೆ, ಬಿ ಏನಿದೆಯೋ ಇದು ಸರಿಯಾಗಿದೆ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿನೇ ನಿಮಗೆ ಈ ಇನ್ಫಾರ್ಮೇಷನ್ನ, ಈ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಈವನ್ ನನ್ನ essay ಕ್ಲಾಸಸ್, ಪ್ರಬಂಧ ಕ್ಲಾಸಸ್ಸು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಮೀಡಿಯಮ್ದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಗೆ ಇರ್ತವೆ ಗೈಸ್. ಆ್ಯಂಡ್ ಇದೇ ಜೂನ್ 20th
ಈ ಒಂದು ಕ್ಲಾಸಸ್ಗಳು ಶುರು ಆಗ್ತಿದ್ದಾವೆ. ಆಫ್ಲೈನ್ ಕ್ಲಾಸಸ್ಗಳು ಯಾರ್ಯಾರು ಧಾರವಾಡದೊಳಗಿದ್ದೀರೋ ಅವರು ಬಂದು ಇಲ್ಲೇ ಜಾಯಿನ್ ಆಗಬಹುದು. ಆ್ಯಂಡ್ ಯಾರು ಬೇರೆ ಪ್ಲೇಸ್ಗಳೊಳಗಿದ್ದೀರೋ ನಮ್ಮ ಆ್ಯಪ್ ಇದೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ, ಅದರೊಳಗೆ ನೀವು ಆನ್ಲೈನ್ ಕ್ಲಾಸ್ನು ಕೂಡ ಜಾಯಿನ್ ಆಗಬಹುದು. ಎರಡೂ ಮೀಡಿಯಮ್ನೊಳಗೆ ಇರ್ತವೆ. ರಾಮ್ಸರ್ ಸಮಾವೇಶವನ್ನು ಯಾವ ಇರಾನಿನ ನಗರದ ಹೆಸರಿಡಲಾಗಿದೆ? ಓಕೆ, ಸೊ ವಿಚ್ ಇರಾನಿಯನ್ ಸಿಟಿ ಈಸ್ ದ ರಾಮ್ಸರ್ ಕನ್ವೆನ್ಷನ್ ನೇಮ್ಡ್ ಆಫ್ಟರ್ ಅಂತ ಇದೆ. ಡೆಫಿನೆಟ್ಲಿ ದ ನೇಮ್ ಈಸ್ ರಾಮ್ಸರ್ ಅನ್ನೋದು ಇದರ ಹೆಸರಾಗಿದೆ. ನೆಕ್ಸ್ಟ್, ರಾಮ್ಸರ್ ಸಮಾವೇಶವನ್ನು ಯಾವಾಗ ಅಂಗೀಕರಿಸಲಾಯಿತು? ವೆನ್ ವಾಸ್ ದ ರಾಮ್ಸರ್ ಕನ್ವೆನ್ಷನ್ ಅಡಾಪ್ಟೆಡ್ ಅಂತ ಇದೆ. ಸೊ ಡೆಫಿನೆಟ್ಲಿ 1971 ಫೆಬ್ರವರಿ 2. ಓಕೆ, ಫೆಬ್ರವರಿ 2 ವೆಟ್ಲ್ಯಾಂಡ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಗೈಸ್. ಆ್ಯಂಡ್ ನೆಕ್ಸ್ಟ್, ಮಾನವ ಹಸ್ತಕ್ಷೇಪದಿಂದಾಗಿ ಸವಾಲುಗಳನ್ನು ಎದುರಿಸುತ್ತಿರುವ ಅಥವಾ ಎದುರಿಸಬಹುದಾದ ರಾಮ್ಸರ್ ಪಟ್ಟಿಯಲ್ಲಿರುವ ಜೌಗು ಪ್ರದೇಶಗಳ ನೋಂದಣಿಯ ಹೆಸರೇನು? ರಾಮ್ಸರ್ ಪಟ್ಟಿ, ಮಾಂಟ್ರಿಯಸ್ ದಾಖಲೆ, ಆ್ಯಂಡ್ ವಿಶ್ವ ಪರಂಪರೆ ಪಟ್ಟಿ, ಜೀವ ವೈವಿಧ್ಯ ನೋಂದಣಿ. ಓಕೆ, ಹೀಗೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿಂದ ಕೂಡಿದೆ. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದಿ ರಿಜಿಸ್ಟರ್ ಆಫ್ ವೆಟ್ಲ್ಯಾಂಡ್ ಸೈಟ್ಸ್ ಆನ್ ರಾಮ್ಸರ್ಸ್ ಲಿಸ್ಟ್ that are may face challenges due to human interference ಅಂತ ನಿಮಗೆ ಪ್ರಶ್ನೆ ಇದೆ. ಓಕೆ, ಸೊ ಅದರ ಹೆಸರೇನು ಅಂದರೆ ಮಾಂಟ್ರೆಕ್ಸ್ ರೆಕಾರ್ಡ್. ಇದು ಇಂಪಾರ್ಟೆಂಟ, ಇದನ್ನು ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. ಮಾಂಟ್ರೆಕ್ಸ್ ದಾಖಲೆ ಅಂತ ಇದಕ್ಕೆ ಕರೀತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ರಾಮ್ಸರ್ ತಾಣವಾಗಿದೆ? ಸುಂದರ್ಬನ್ಸ್, ಕಾಜಿರಂಗ ಆ್ಯಂಡ್ ಚಿಲ್ಕಾ ಲೇಕ್, ಗಿರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನ ಅಂತ ನಿಮಗೆ ಆಪ್ಷನ್ಸ್ ಇದ್ದಾವೆ. ಓಕೆ, ಯಾವುದು ಆಗಿದೆ ಅಂತ ಕೇಳಿದ್ದಾರೆ, ರಾಮ್ಸರ್ ತಾಣ ಆಗಿದೆ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಚಿಲ್ಕಾ ಲೇಕ್ ಫಸ್ಟ್ ಮೊದಲ ಬಾರಿಗೆ ಇದನ್ನು ರಿಕಗ್ನೈಸ್ ಮಾಡಿದ್ದು 1982 ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಶ್ವ ಜೌಗು ಪ್ರದೇಶಗಳ ದಿನದ ಮಹತ್ವವೇನು? ಓಕೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ವಿಶ್ವ ಜೌಗು ಪ್ರದೇಶದ ದಿನದ ಮಹತ್ವ ಏನು ಅಂದರೆ ಜೌಗು ಪ್ರದೇಶಗಳ ಸಂರಕ್ಷಣೆಯನ್ನು ಉತ್ತೇಜಿಸಲು ಆಚರಿಸಲಾಗ್ತದೆ. ಮೀನ್ಸ್ ಇದರ ಪ್ರೊಟೆಕ್ಷನ್ನ ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇದು ಹೊಂದಿದೆ. ನೆಕ್ಸ್ಟ್, ಭಾರತದ ಚಿಕ್ಕ ರಾಮ್ಸರ್ ತಾಣದ ಹೆಸರೇನು? ಮೀನ್ಸ್ ಸ್ಮಾಲೆಸ್ಟ್ ಆಗಿರುವಂಥ ಒಂದು ರಾಮ್ಸರ್ ತಾಣ, ದಟ್ ಈಸ್ ರೇಣುಕಾ ಜೌಗು ಪ್ರದೇಶ, ರೇಣುಕಾ ವೆಟ್ಲ್ಯಾಂಡ್. ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇದು ಯಾವ ರಾಜ್ಯದಲ್ಲಿದೆ. ನೋಡಿ, ಕಮೆಂಟ್ ಬಾಕ್ಸ್ ಒಳಗೆ ನಾನು ಕರೆಂಟ್ ಅಫೇರ್ಸ್ ಒಳಗೂ ಕೂಡ ಎಷ್ಟೆಲ್ಲ ಕ್ವಶನ್ ಕೇಳಿದ್ದೀನಿ, ನೀವು ಆನ್ಸರ್ ಮಾಡೋದಿಲ್ಲ. ಸಿ, ಇನ್ಫಾರ್ಮೇಷನ್ರೇ ಬೇಕಂತ ಹೇಳ್ತೀರಿ, ಬಟ್ ನಿಮ್ಮ ಕಡೆಯಿಂದ ಪಾರ್ಟ್ನ ನೀವು ಮಾಡೋದಿಲ್ಲ ಗೈಸ್. ಐ ಡೋಂಟ್ ನೋ ವೈ. ಓಕೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ವಿಚ್ ಸ್ಟೇಟ್ ಇನ್ ಇಂಡಿಯಾ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್? ಯಾರಾದರೂ ಪುಣ್ಯಾತ್ಮರು ಲಾಸ್ಟಿಗೆ ಬಂದು ಓನ್ಲಿ MCQs ನೋಡೋನು ಅಂತ ಯಾರಾದರೂ ನೋಡ್ತಿದ್ರೆ ದಟ್ಸ್ ಯುವರ್ ಪ್ರಾಬ್ಲಮ್. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ, ನಿಮಗೇನು ತಿಳಿಯೋದಿಲ್ಲ. 18 ಸೈಟ್ಗಳು ತಮಿಳ್ನಾಡಿನಿಂದ ಇದ್ದಾವೆ. ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ 10 ಸೈಟ್ಸ್ ಆರ್ ಫ್ರಮ್ ಮಧ್ಯಪ್ರದೇಶ್. ಓದೋದಿದೆಯಾ? ಕರೆಕ್ಟಾಗಿ ಓದ್ರಿ. ಓಕೆ, ನೆಕ್ಸ್ಟ್, ಜೂನ್ 2025 ಹೊತ್ತಿಗೆ ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ? ಮೀನ್ಸ್ ಇವತ್ತಿನ ಹೊತ್ತಿಗೆ ಭಾರತದೊಳಗೆ ಎಷ್ಟು ರಾಮ್ಸರ್ ತಾಣಗಳಿದ್ದಾವೆ ಟೋಟಲ್? ಓಕೆ, ಆಲ್ರೆಡಿ ಹೇಳಿದ್ದೀನಿ ನಾನು ವಿಡಿಯೋದೊಳಗೆ 91 ರಾಮ್ಸರ್ ತಾಣಗಳು ಈಗಿರೋದನ್ನು ನಾವು ಕಾಣ್ತೀವಿ. ಈ ಕೆಳಗಿನಲ್ಲಿ ಯಾವುದು ಭಾರತದಲ್ಲಿ ರಾಮ್ಸರ್ ತಾಣವಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ? ಕ್ಯೂಲಾಡಿಯೋ ನ್ಯಾಷನಲ್ ಪಾರ್ಕ್, ಊಲಾರ್ ಲೇಕ್, ಪೋಂಗ್ ಡ್ಯಾಮ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಓಕೆ, 91ರೊಳಗೆ ಒಂದನ್ನು ನೆನಪಿಡೋದು ಡಿಫಿಕಲ್ಟ್, ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ ಇಟ್ ಔಟ್. ಆ್ಯಂಡ್ ದಟ್ ಈಸ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ನಾಟ್ ಅ ವೆಟ್ಲ್ಯಾಂಡ್. ಓಕೆ, ಇದು ಜೌಗು ಪ್ರದೇಶ ಅಲ್ಲ. ಓಕೆ, ಸೊ ಜಿಮ್ ಕಾರ್ಬೆಟ್. ಓಕೆ ಗೈಸ್, 10 ಕ್ವಶನ್ಸ್ ಐ ಹ್ಯಾವ್ ಕಂಪ್ಲೀಟೆಡ್. ಆ್ಯಂಡ್ ಕರೆಕ್ಟಾಗಿ ಇವ್ರನ್ನ ನೋಡಿರಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ರಿ. ಕಮೆಂಟ್ ಬಾಕ್ಸಲ್ಲಿ ಮತ್ತೇನಾದರೂ ಬೇಕು ಅಂದರೆ ನಿಮಗೆ ಹೇಳ್ರಿ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ದೇರ್ ಟು ಗೈಡ್ ಯು ಆ್ಯಂಡ್ ಹೆಲ್ಪ್ ಯು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. 20ನೇ ತಾರೀಕು, ಓಕೆ, ಜೂನ್ 20ನೇ ತಾರೀಕಿಂದ ಈ ಆಫ್ಲೈನ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಧಾರವಾಡದ ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ. ಆ್ಯಂಡ್ ಐ ಆಲ್ರೆಡಿ ಗೇವ್ ನಂಬರ್ ಆಲ್ಸೋ 7892086178.
ಓಕೆ, ದಿಸ್ ಇಸ್ ಮೈ ಫೋನ್ ನಂಬರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಕ್ಲಾಸಸ್. ಆನ್ಲೈನೇ ಆಗಿರಲಿ, ಆಫ್ಲೈನೇ ಆಗಿರಲಿ, ಎಸ್ಸೆ ಬುಕ್ ಆಗಿರಲಿ, ಈವನ್ ಟ್ರಾನ್ಸ್ಲೇಷನ್ ಬುಕ್ ಆಗಿರಲಿ ಅಪ್ಕಮಿಂಗ್. ಸೊ ಈ ಪುಸ್ತಕಗಳಿಗಾಗಿಯೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ದಿಸ್ ಇಸ್ ಇಟ್ ಗೈಸ್. ಆ್ಯಂಡ್ ಯಾರು ಆನ್ಲೈನಲ್ಲಿ ಜಾಯ್ನ್ ಆಗಬೇಕಂತೀರಿ, ನಮ್ಮ ಆ್ಯಪ್ ಇದೆ. ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಕನ್ನಮಡಿ, ಓಕೆ, ಇದೇ ಹೆಸರಿನಿಂದ ಇವನ್ ಕನ್ನಮಡಿ IAS KS ಅಂತ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಸಿಗುತ್ತೆ. ಅಲ್ಲಿ ನ್ಯೂಸ್ ಪೇಪರ್ ಹಾಕಿರ್ತೀನಿ, ಕರೆಂಟ್ ಅಫೇರ್ಸ್ ಹಾಕಿರ್ತೀನಿ, ಅದನ್ನು ಕೂಡ ಓದ್ಬೋದು. ಕನ್ನಮಡಿ IAS and KS ಅಂತ ಹೊಡೀರಿ. ನಿಮಗೆ ಯಾರಿಗೆ ಆ್ಯಪ್ ಬೇಕು, ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೊಡೀರಿ. ಇದು ಆ್ಯಪಲ್ ಫೋನ್ನಲ್ಲಿ ಓಪನ್ ಆಗೋದಿಲ್ಲ ಗೈಸ್. ಆ್ಯಂಡ್ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಬೇಕು. ಆ್ಯಂಡ್ ಲ್ಯಾಪ್ಟಾಪ್ ಒಳಗೆ ನೀವು ನೋಡಬಹುದು, ಲ್ಯಾಪ್ಟಾಪ್ ಒಳಗೆ ವಿಂಡೋಸ್ ಆ್ಯಪ್ ಕನ್ನಮಡಿ ಇನ್ಸ್ಟಿಟ್ಯೂಟ್ ವಿಂಡೋಸ್ ಆ್ಯಪ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ. ನೀವು ಅಲ್ಲಿಂದ ಆನ್ಲೈನ್ ಕೋರ್ಸ್ ಕೂಡ ತೊಗೋಬೋದು. PSI 3rd ಬ್ಯಾಚ್ ಆಲ್ರೆಡಿ ಪ್ರಾರಂಭ ಆಗಿದೆ. ಓಕೆ, ಸೊ ಬಾಯ್, ಟೇಕ್ ಕೇರ್ ಗೈಸ್.